ಬಂದಿದೆ ಏನಂದರೆ ಅವ್ರಿಗೆ ಪ್ರಮೋಷನ್ ಆಗಿ ಇವತ್ತು ಅಮ್ಮನ ಎತ್ಕೊಂಡು ಮೆರವಣಿಗೆ ಹೊರಟಾಗ ನನಗೆ ಪ್ರಮೋಷನ್ ಸಿಕ್ಕಿದೆ ಅಂತೇಳಿ ನಮ್ಮ ಮನೆಯವರು ಹೇಳಿದ ತಕ್ಷಣ ನಾನು ನಿಜ ಹೇಳ್ತೀನಲ್ಲ, ನಾನು ಅಂದ್ಕೊಳ್ದಂಥ ಊಹೆನೂ ಮಾಡಿದಿರಂಥ ಒಂದು ಪವಾಡನ ಅಮ್ಮ ನಾನು ನಂಬದಷ್ಟು ನಂಬಿಕೆನ ಇನ್ನೂ ಜಾಸ್ತಿ ಮಾಡ್ತಾ ಬಂದಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ, ಚಂದ್ರಚಂದ್ರ ಉಮಾಪತಿ ಏನು ನಿಮ್ಮ ಸಮಸ್ಯೆ? ಎಷ್ಟು ದಿನದಿಂದ ಉಮಾಪತಿ ಚಂದ್ರಚಂದ್ರ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀರಾ? ಅಮ್ಮ ಉಮಾಪತಿ ಅನ್ನೋರು ಚಂದ್ರಚಂದ್ರದಿಂದ ಬಂದಿದ್ದಾರೆ. ಅವ್ರಿಗೆ ಕಾಲು ಏನೋ ತುಂಬ ನೋವಾಗ್ತಾ ಇದೆ. ಅದು ಹಾಸ್ಪಿಟ್ಲ್ ವಿಚಾರ ಆದರೆ ಬಲಗಡೆ ಕೊಡು, ವಾಮಾಚಾರ ಆಗಿದ್ರೆ ಎಡಗಡೆ ಕೊಡ್ತಾಯಿ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಮ್ಮನವರ ಪವಾಡದಲ್ಲಿ ಅನೇಕ ಚಮತ್ಕಾರಗಳು ಸಹ ಆಗಿದೆ. ಇಲ್ಲಿ ಬಂದ ಭಕ್ತಾದಿಗಳು ಅವರ ಮನದ ಆಳದಿಂದ ಅಮ್ಮನವ್ರ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸ್ವಾಮಿಗಳು ಸಹ ಏನು ಮಾತಾಡಿದ್ದಾರೆ, ಅಮ್ಮನವರು ಏನು ಚಮತ್ಕಾರ ಮಾಡ್ತಾರೆ, ಏನೇನು ಉಪಯೋಗ ಆಗುತ್ತೆ ನಿಮ್ಮ ಜೀವನದಲ್ಲಿ, ಇಲ್ಲಿ ಬಂದು ಪೂಜೆಗಳು ಮಾಡಿದರೆ ಏನಾಗುತ್ತೆ, ಎಲ್ಲವೂ ಸಹ ಕಂಪ್ಲೀಟಾಗಿ ಒಂದು ಮಾಹಿತಿ ಇಲ್ಲಿ ನಾನು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಗೈಸ್, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಆವಾಗ ನಿಮಗೆ ಖಂಡಿತವಾಗಿ ಲಾಭವೂ ಆಗುತ್ತೆ, ನಿಮ್ಮ ಕಷ್ಟಗಳು ಪರಿಹಾರವೂ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅಂತೂ ಅಮ್ಮನವರು ಕೊಡ್ತಾರೆ. ಸ್ವಾಮಿಗಳು ಸಹ ಏನು ಹೇಳ್ತಿದ್ದಾರೆ ಕೊನೆ ತನಕ ನೋಡಿ. ವಿಡಿಯೋನ ಮಿಸ್ ಮಾಡಬೇಡಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಇದು, ನೀವು ನೋಡಬೇಕು ಅಂತ ನನ್ನ ವಿನಂತಿ. ಎಲ್ಲರ ಹತ್ರನೂ ಯಾವುದ್ಯಾವುದೋ ಕಷ್ಟ ಇರ್ತದೆ, ಆ ಕಷ್ಟಗಳ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು ಅಂತ ನನ್ನ ವಿನಂತಿ ಗೈಸ್, ನಿಮ್ಮೆಲ್ಲರ ಹತ್ರನೂ. ಹೇಳಿ ಮೇಡಮ್. ನಮಸ್ತೆ, ನನ್ನ ಹೆಸರು ನಂದಿನಿ ಶಿವಕುಮಾರ್ ಅಂತ. ಆ್ಯಕ್ಚುಲಿ ನಾನು ಈ ದೇವಸ್ಥಾನ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಸಿದ್ದು ಟಾಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲಿಂದ ನಾನು ನೋಡಿಬಿಟ್ಟು ಇಲ್ಲಿ ಬಂದಿದ್ದು. ಅವ್ರಿಗೆ ನಾನು ಮನಸ್ಫೂರ್ತಿಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇಂಥ ಒಂದು ಪುಣ್ಯಕ್ಷೇತ್ರನ ತುಂಬ ಕಡೆ ಓಡಾಡಿದಂಥ ಜಾಗದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅವತ್ತು ಬಂದಾಗಿಂದ ಇವತ್ತುವರೆಗೂ ನಾನು ಬಂದಾಗಲೇ 2 months ಆಯ್ತಾ ಬಂತು. ನನಗೆ ಬೇರೆಯವರು ಏನಂತ ಹೇಳ್ತಾರೋ ಗೊತ್ತಿಲ್ಲ, ನನ್ನ ಅನುಭವದ ಪ್ರಕಾರ ಅಮ್ಮ ಪ್ರತಿದಿನವೂ ನನ್ನ ಜೊತೇಲಿದ್ದು ನನ್ನನ್ನು ಪ್ರತಿಯೊಂದು ವಿಷಯದಲ್ಲೂ ಸರಿ ತಪ್ಪುಗಳನ್ನ ತಿಳಿಸ್ಕೊಳ್ತಾ, ನನ್ನೆಲ್ಲ ಕಷ್ಟಗಳನ್ನ ನನಗೆ ಅರ್ಥ ಮಾಡಿಸ್ತಾ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ನನ್ನ ಹೇಳ್ಕೊಡ್ತಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನನ್ನ ಇಲ್ಲಿ ಬಂದ ಮೇಲೆ ಒಂದು ತಡೆ ಹೊಡೆಯೋ ಪೂಜೆ ಎಲ್ಲ ಇವಾಗ ಸದ್ಯಕ್ಕೆ ನಾನು ಬ್ಯೂಟಿಷಿಯನ್ನು. ನನ್ನದು ಸ್ವಲ್ಪ ದಿನದ ಮಟ್ಟಿಗೆ ಒಂದು 1 ಮಂತಿಂದ 1.5 ಮಂತಿಂದ ನನ್ನದು ಸ್ವಲ್ಪ ಕೆಲಸ ಆಗ್ತಾ ಇರಲಿಲ್ಲ, ಸ್ಟಾಪ್ ಆಗಿಬಿಟ್ಟಿತ್ತು. ಇಲ್ಲಿ ಬಂದು ಹೋದ್ಮೇಲೆ ಆ ತಡೆ ಓಡಿಸ್ಕೊಂಡು ಹೋದ್ಮೇಲೆ ನನಗೆ ಆಗಲೇ ಸ್ಟಾರ್ಟ್ ಆಗಿದೆ ಜಾಬ್ ಎಲ್ಲ ವರ್ಕ್. ಒಂದೇ ಕಾಲ್ಸ್ ಬರ್ತಾಯಿದೆ ನನಗೆ ಕೆಲಸದ ಮೇಲೆ. ಆ ಒಂದು ಏನಂತಾರಲ್ಲ, ಹೇಳೋದಕ್ಕೆ ಆಗಲ್ಲ ಅಮ್ಮನ ಶಕ್ತಿ ಮತ್ತು ಪವಾಡ. ಮತ್ತು ಇವತ್ತು ಅಷ್ಟೇ, ಲಾಸ್ಟು ಅಮಾವಾಸ್ಯೆಗೆ ನನ್ನ ಹಸ್ಬೆಂಡ್ಗೆ ಬಂದು ಕೆಲಸದಿಂದ ಹೋಗೇ ಬಿಡ್ತಾರೇನೋ ಆಚೆ ಅನ್ನೋ ಅಷ್ಟು ಪ್ರಾಬ್ಲಮ್ಸ್ ಬಂತು. ಈ ಹುಣ್ಣಿಮೆಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಂದರೆ ಅವ್ರಿಗೆ ಪ್ರಮೋಷನ್ ಆಗಿ ಇವತ್ತು ಅಮ್ಮನ ಎತ್ಕೊಂಡು ಮೆರವಣಿಗೆ ಹೊರಟಾಗ ನನಗೆ ಪ್ರಮೋಷನ್ ಸಿಕ್ಕಿದೆ ಅಂತೇಳಿ ನಮ್ಮ ಮನೆಯವರು ಹೇಳಿದ ತಕ್ಷಣ ನಾನು ನಿಜ ಹೇಳ್ತೀನಲ್ಲ, ನಾನು ಅಂದ್ಕೊಳ್ದಂಥ ಊಹೆನೂ ಮಾಡಿದಿರಂಥ ಒಂದು ಪವಾಡನ ಅಮ್ಮ ನಾನು ನಂಬದಷ್ಟು ನಂಬಿಕೆನ ಇನ್ನೂ ಜಾಸ್ತಿ ಮಾಡ್ತಾ ಬಂದಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ, ಬಂದಿದ ತಕ್ಷಣ ಯಾರಿಗೂ ಏನೂ ಒಳ್ಳೇದಾಗಲ್ಲ. ಅಟ್ಲೀಸ್ಟ್ ಮನಸ್ಫೂರ್ತಿಯಾಗಿ ಕೂತು 5 ನಿಮಿಷ ನೀವೇನೇ ತಪ್ಪುಗಳನ್ನ ಮಾಡಿದ್ರು ಅಮ್ಮನ ಹತ್ರ ಒಂದೇ ಒಂದು ಕ್ಷಮೆ ಕೇಳಿ. 4 ಜನರ ಆಚೆ ಇರೋ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳೋದು ಬೇಡ, ಆ ತಾಯಿ ಹತ್ರ ನಾನು ಮಾಡಿರೋ ತಪ್ಪು ಕ್ಷಮೆ ಇರಲಿ ತಾಯಿ, ನನ್ನನ್ನು ಕೈ ಹಿಡಿದು ನಡೆಸು ಅಂತ ಕೇಳಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಪವಾಡನ ಯಾರೂ ಮೀರ್ಸೋಕ್ಕಾಗಲ್ಲ. ಅಷ್ಟು ಒಂದು ನಂಬಿಕೆನ ಕೊಟ್ಟು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ತಿರುಗಿ ನೀವು ಮಾಡಿರೋ ತಪ್ಪಿಗೆ ಪ್ರತಿಫಲವಾಗಿ ನಿಮ್ಮನ್ನು ನಡೆಸಿ ತಪ್ಪುಗಳನ್ನ ತಿದ್ದಿಸಿ ನಿಮ್ಮನ್ನು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಥ್ಯಾಂಕ್ ಯು ವೆರಿ ಮಚ್.
ಅಮ್ಮ ಪ್ರಕಾಶ್ ಅನ್ನೋರು ಹಿರಿಯೂರಲ್ಲ, ಹಿರಿಯೂರಿಂದ ಬಂದಿದ್ದಾರೆ. ಕಪ್ಪೆನಲ್ಲಿ ಅವ್ರಿಗೆ ವಾಮಾಚಾರ ಪ್ರಯೋಗ ಆಗಿತ್ತು. ಇಲ್ಲಿ ಗುರುಗಳು ಹೇಳಿದಂತೆ ನಿಮ್ಮ ಸನ್ನಿಧಾನದಲ್ಲಿ ಎಲ್ಲ ಪೂಜೆಗಳು ಹೋಮಗಳು ನಡೆದಿದೆ. ಆದಷ್ಟು ಬೇಗ ಅದು ಇನ್ನೂ ಇದೆ, ಅದು ಇನ್ನೂ ಸ್ವಲ್ಪ ಇದೆ, ಆದಷ್ಟು ಬೇಗ ಪರಿಹಾರ ಮಾಡಿಕೊಡ್ತೀನಿ ಅನ್ನಂಗಿದ್ರೆ ಬಲಗಡೆ ಕೊಡ್ತಾಯಿ. ಇನ್ನೂ ತಡ ಆಗುತ್ತೆ, ಇನ್ನೂ ಏನಾದರೂ ಪೂಜೆ ಮಾಡಿಸ್ಬೇಕು ಅನ್ನಂಗಿದ್ರೆ ಎಡಗಡೆ ಕೊಡಮ್ಮ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಿ ಸರ್. ಸ್ವಾಮಿಗಳೇ, ನಮ್ಮ ವೀಕ್ಷಕರು ಏನು ಹೇಳ್ತಾರೆ ಅಂದರೆ, ಅಮಾವಾಸ್ಯೆ ಹುಣ್ಣಿಮೆಗೆ ಯಾಕೆ ವಿಶೇಷವಾಗಿ ಅಮ್ಮನವ್ರ ಪೂಜೆ ನಡೆಯುತ್ತೆ ಅಂತ ಕೇಳ್ತಾರೆ. ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಬಂದು ಅಮ್ಮನವ್ರ ಆಜ್ಞೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ದಿನ ಅಭಿಷೇಕ ಇರಲ್ಲ, ಓಕೆ, ಪ್ರತಿನಿತ್ಯ ಅಭಿಷೇಕ ಇರಲ್ಲ ಅಮ್ಮನವ್ರಿಗೆ. ಹಾಗಾಗಿ 15 ದಿವಸಕ್ಕೆಲ್ಲ ಅಮ್ಮ ಯಾವ ಸಮಯಕ್ಕೆ ಹೇಳ್ತಾರೋ ಆ ಸಮಯದಲ್ಲಿ ಮಾತ್ರ ಅಭಿಷೇಕ, ಈ ಪೂಜೆ ಪುನಸ್ಕಾರಗಳು, ತಮಟೆವಾದಿಗಳು, ರಕ್ತಾಭಿಷೇಕ ಅದು ಹೀಗೆ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿ ಅಂತ ಏನಿಲ್ಲ. ಅಮ್ಮ ಯಾವಾಗ ಆಜ್ಞೆ ಮಾಡ್ತಾರೋ ಅದು ಆವತ್ತಿನ ದಿವಸ ಅಲ್ಲಿ ನಡೆಯುತ್ತೆ ಸರ್. ಹೌದು ಸರ್, ಅದು ವಿಶೇಷತೆ. 2 ದಿವಸ ಆಗ್ಬೋದು, 4 ದಿವಸ ಆಗ್ಬೋದು, ಆ ಥರ. ಅದು ಈ ನಿಗದಿ ಇಲ್ಲ, ನಿಗದಿನೇ ಇಲ್ಲ ಇದಕ್ಕೆ. ಅಮಾವಾಸ್ಯೆ ಪೌರ್ಣಮಿನಾಗೆಲ್ಲ ಭಾನುವಾರ, ಮಂಗಳವಾರ, ಶುಕ್ರವಾರನಾಗೆಲ್ಲ ಅಮ್ಮ ಯಾವಾಗ ಈ ಪೂಜೆ ಮಾಡ್ಬೇಕು, ರಕ್ತಾಭಿಷೇಕ ಮಾಡ್ಬೇಕಂತಾರೆ ಆವತ್ತಿನ ದಿವಸ ಅದು ಮಾಡಿಸ್ತಾರೆ. ಹೌದು ಸರ್. ಇನ್ನೇನಂದರೆ, ಭಕ್ತಾದಿಗಳು ಬರ್ತಾರಲ್ಲ ಸ್ವಾಮಿಗಳೇ, ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದ ಭಕ್ತಾದಿಗಳಿಗೆ ಏನು ವಿಶೇಷ ಲಾಭ ಆಗುತ್ತೆ ಸರ್? ಲಾಭ ಅನ್ನೋದಕ್ಕಿಂತ ಅಮ್ಮನವ್ರ ದರ್ಶನ ಪಡ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಆ ದಿನ. ಹೌದು, ಅಮಾವಾಸ್ಯೆ ಹುಣ್ಣಿಮೆ ದಿನ. ಹೌದು, ಅದು ಯಾಕಂತಂದರೆ ಅಭಿಷೇಕ ಮಾಡೋದು ಪುಣ್ಯ. ಅದು ಅಮ್ಮನವ್ರಿಗೆ ಅಭಿಷೇಕ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು ಎಲ್ಲರೂ. ಯಾಕಂತಂದರೆ ಯಾರು ಬಿಡಲ್ಲ, ಗೊತ್ತಲ್ಲ ನಿಮ್ಗೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗರ್ಭಗುಡಿ ಒಳಗಡೆನೇ ಬಿಡಲ್ಲ ಅಮ್ಮನವ್ರು, ಅದು ಒಳಗಡೆನೇ ಬಿಡಲ್ಲ. ಅದಾದ್ರೆ ಇಲ್ಲಿ ಅಮ್ಮನವರು ಅಭಿಷೇಕ ಮಾಡೋದಕ್ಕೆ ಎಲ್ಲರಿಗೂ ಅನುಮತಿ ನೀಡಿದ್ದಾರೆ. ಹೌದು ಸರ್. ಭಕ್ತಾದಿಗಳಿಗೆ ಇನ್ನೊಂದು ಚಿಕ್ಕದಾಗಿ ಒಂದು ಮೆಸೇಜ್ ಕೊಡಬೇಕು. ಏನಂದ್ರೆ, ತ್ರಿಶೂಲ ಇಟ್ಕೊಳ್ಳೋಕೆ ಟೋಕನ್ ಕೊಡ್ತಿರಲ್ಲ? ಹೌದು. ಅದಕ್ಕೆ ಏನಾದರೂ ಚಾರ್ಜಸ್ ನೀವು ಎಷ್ಟು ಮಾಡ್ತೀರಾ ಸರ್? 500 ರೂಪಾಯಿ ಖಂಡಿತ ಇರುತ್ತೆ. ಹೌದಾ? ಹೌದು. ತ್ರಿಶೂಲ ಇಟ್ಕೊಳ್ಳೋಕೆ 500 ರೂಪಾಯಿ ಖಂಡಿತ ಇರುತ್ತೆ. ಯಾಕಂತಂದರೆ 500 ರೂಪಾಯಿ ಬಂದು ಇಲ್ಲಿ ಊಟದ ವ್ಯವಸ್ಥೆಗೆ, ಮತ್ತೆ ಬೆಳಗ್ಗೆ ಕೊಡ್ತೀರಾ ಊಟ? ಸರ್, ಇಲ್ಲಿ ಲಿಮಿಟ್ ಇಲ್ಲ. ಹೌದು, ಲಿಮಿಟ್ ಇಲ್ಲ. ಯಾಕಂದರೆ ಪ್ರಸಾದ ಅಂದರೆ ಎಷ್ಟು ಕೊಡ್ತಾರೆ, ಅದು ಯಾರಿಗೋಸ್ಕರ ಅಲ್ಲ. ಅದು ಲಿಮಿಟ್ ಅನ್ನೋದೇ ಇಲ್ಲ ಊಟಕ್ಕೆ. ಊಟಕ್ಕೆ ಲಿಮಿಟ್ ಇಲ್ಲ. ಎಷ್ಟು ಬೇಕು ಕೊಡ್ತೀರಾ? 3 ಸರ್. ಬಂದವ್ರು ತಿಂತಾನೆ ಇರ್ತಾರೆ. ಹೌದಾ? ಅದು ರೆಡಿ ಖಾಲಿ ಆದ ತಕ್ಷಣ ಮಾಡ್ತಾ ಇರ್ತಾರೆ, ಅದು ತಿಂತಾ ಇರ್ತಾರೆ. ಟೈಮಿಂಗ್ಸ್ ಏನಿಲ್ಲ. ಅಂದರೆ ತ್ರಿಶೂಲ ಟೋಕನ್ ತಗೊಂಡು ಬಂದು 500 ರೂಪಾಯಿ ಕೊಟ್ಟರೆ ಅವ್ರಿಗೆ ಅನ್ನದಾನ ಮಾಡೋಕ್ಕೆ ನೀವು ಅದನ್ನು ಖರ್ಚು ಮಾಡಿ, ಅನ್ನದಾನ ಮತ್ತು ಟೀ ಕಾಫಿ ಬಂದವ್ರು ಎಲ್ಲರಿಗೂ. ಈಗ ಒಬ್ಬರ ಹತ್ರ ತಗೊಂಡ್ರೆ ಇಬ್ಬರ ಹತ್ರ ಕಾಸಿರಲ್ಲ. ಹೌದು. ಈಗ ಒಬ್ಬರ ಜೊತೆಯಲ್ಲಿ 4-5 ಜನ ಬರ್ತಾರೆ, ಅವ್ರ ತಗೊಂಡು ಒಂದೇ ಟಿಕೆಟು. ಹಾಗಾಗಿ ಅದು 4-5 ಜನಕ್ಕೂ ಅನಿಸುತ್ತೆ. ಅದು ಒಂದು ಫ್ಯಾಮಿಲಿಯವ್ರು ಮಾತ್ರ. ನಮಗೇನಂದರೆ ಇನ್ನೊಂದು ಮಾಹಿತಿ ಕೊಡಬೇಕು ನೀವು. ನಮ್ಮ ವೀಕ್ಷಕರು ಭಕ್ತಾದಿಗಳೆಲ್ಲರೂ ಸಹ ನಮಗೆ ಕಮೆಂಟ್ ಮಾಡ್ತಾರೆ, ಸ್ಮಶಾನದಲ್ಲಿ ಏನು ಪೂಜೆ ಆಗುತ್ತೆ, ಯಾಕೆ ಮಾಡ್ತೀರಾ, ಅದು ರಾತ್ರಿಯಲ್ಲಿ ಯಾಕೆ ಮಾಡ್ತೀರಾ, ಡೇಯಲ್ಲಿ ಯಾಕೆ ಮಾಡಲ್ಲ ಅನ್ನೋ ಪ್ರಶ್ನೆಗಳು ಕೂಡ ನಮ್ಮ ಹತ್ರ ಬರ್ತೈತೆ. ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡಿ ಸರ್. ರಾತ್ರಿ ಆಗಲ್ಲ ಅನ್ನೋದೇನಿಲ್ಲ ಇಲ್ಲಿ. ಈಗ ಬೇಸಿಗೆ ಇರೋದ್ರಿಂದ ತುಂಬ ಬಿಸಿಲಿದೆ. ಹಾಗಾಗಿ ಹೋಮ ಮಾಡ್ಬೇಕಾದ್ರೆ ಅಲ್ಲಿ ಬೆಂಕಿ ಮುಂದೆ ಬಿಸಿಲಲ್ಲೇ ನಿಂತ್ಕೊಳಕ್ಕಾಗಲ್ಲ, ಇನ್ನು ಬೆಂಕಿ ಮುಂದೆ ನಿಂತ್ಕೊಳಕ್ಕೆ ಆಗೋದೇ ಇಲ್ಲ. ಹಾಗಾಗಿ ರಾತ್ರಿ ಸಮಯದಲ್ಲಿ ಮಾತ್ರ ಮಾಡ್ತೀವಿ. ಈಗ ಚಳಿಗಾಲ ಅಂತಂದರೆ ಅವಾಗ ಬೆಳಗ್ಗೆ 10ರಿಂದ ಎನಿ ಟೈಮ್ ಹೋಮ ಅನ್ನೋದು ನಡೀತಾನೆ ಇರುತ್ತೆ. ಅದು ರಾತ್ರಿ ಈಗ ಬೆಳಗ್ಗೆ ಹೊತ್ತು ಯಾರಾದ್ರೂ ನೋಡ್ತಾರೆ ಅನ್ನೋ ಭಯನೂ ಇಲ್ಲ. ರಾತ್ರಿ ಕಳ್ತನ ಮಾಡ್ಬೇಕನ್ನೋ ಅವಕಾಶನೇ ಇಲ್ಲ. ಅರ್ಥ ಆಯ್ತಲ್ಲ? ಆ ಥರ ನಾವು ಯಾವಾಗ ಬೇಕಾದ್ರೂ ಮಾಡ್ತಾ ಇರ್ತೀವಿ. ಈಗ ಬೇಸಿಗೆ ಇರೋದ್ರಿಂದ ಈಗ ಮಾಡ್ತಾಯಿಲ್ಲ ಅಷ್ಟೇ. ಅಲ್ಲಿ ಒಂದು ನೆರಳಿನ ವ್ಯವಸ್ಥೆ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ನಾವು ಮಾಡ್ತೀವಿ. ಅದು ಯಾವುದೋ ಒಂದು ಗಿಡಗಳೈತೆ ಅಲ್ಲಿ, ಪಾಪ ನಾವು ಅಲ್ಲಿ ಬೆಂಕಿ ಇಟ್ಟರೆ ಅದು ಸುಟ್ಟು ಹೋಗ್ಬಿಟ್ರೆ ಯಾವುದೋ ಒಂದು ಪ್ರಾಣಿ ಪಕ್ಷಿ ಕುತ್ಕೊಳಕ್ಕೆ ಅದಕ್ಕೂ ತೊಂದರೆ ಆಗ್ಬಿಡುತ್ತೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಮಾಡಿದ್ರೆ ಎಲ್ಲದಕ್ಕೂ ಅನುಕೂಲ ಅಂದ್ಬಿಟ್ಟು ಮಾಡ್ತೀವಿ ಅಷ್ಟೇ. ಈಗ ಬೇಸಿಗೆ ಮುಗಿದು ಚಳಿಗಾಲ ಮಳೆಗಾಲ ಬಂದಾಗ ಎನಿ ಟೈಮ್ ಇದೇ ಇರುತ್ತೆ ಸರ್. ಇನ್ನೊಂದು ಮಾಹಿತಿ ಕೊಟ್ಬಿಡಿ ನಮ್ಮ ಭಕ್ತಾದಿಗಳು. ಹೇಳಿ ಸರ್. ಇವಾಗ ನಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಅಲ್ಲ, ನಾವು ನಿಮ್ಮನ್ನು ಫೋನ್ ಮಾಡಿ ಕರಿತೀವಿ. ಕರೆದಾಗ ನೀವು ಅಲ್ಲಿಗೆ ಹೋಗಕ್ಕೆ ಏನಾದರೂ ಚಾರ್ಜಸ್ ತಗೊಳ್ತೀರಾ ಸರ್? ಖಂಡಿತ. ಈಗ ನಾವು ಕಾರಲ್ಲಿ ಹೋಗ್ತೀರಿ, ಕಾರ್ ಡೀಸೆಲ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲಾದರೂ ಕರೆದ್ರೆ ನೀವು ಹೋಗ್ತೀರಾ? ಖಂಡಿತ ಸರ್. ಅದ್ರ ಮಾಹಿತಿ ಕೊಡಿ ಸರ್. ಇಂಡಿಯಾದ ದೇಶದಾಗ ಯಾವುದೇ ಮೂಲೆಯಿಂದ ಕರೆದ್ರೂ ನಾವು ಹೋಗಿ
ಅದೇನೈತೆ ರೆಡಿ ಮಾಡ್ಕೊಂಡ್ರೆ ಬರ್ತಾರೆ, ಏನೇ ಪ್ರಾಬ್ಲಮ್ ಇರಲಿ ಸರಿ ಮತ್ತೆ ಖಂಡಿತ ಸರ್. ಈಗ ನಾವು ಕೈಯಿಂದ ಹಾಕೋಕ್ಕಾಗುತ್ತಾ? ಈಗ ಹಾಸ್ಪಿಟ್ಲಲ್ಲಿ ಹೋದರೆ ಯಾವುದಕ್ಕೂ ಫ್ರೀ ನೋಡಲ್ಲ, ಅದಾಯ್ತಲ್ಲ, ಪ್ರತಿಯೊಂದಕ್ಕೂ ದುಡ್ಡು ಇರುತ್ತೆ. ಈಗ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಡೀಸೆಲ್ ಖರ್ಚು, ಟೋಲ್ ಗೇಟು, ಊಟದೆಲ್ಲ ನಮಗೂ ಬೇಕಲ್ಲ. ಈಗ ಜೊತೆಲಿ ಬರ್ತಾರೆ, ಅವ್ರಿಗೂ ಕೂಲಿ ಕೊಡ್ಬೇಕಲ್ಲ. ಖಂಡಿತ. ಈಗ ಯಾರು ಸುಮ್ಮನೆ ಮಾಡಕ್ ಅವ್ರಿಗೂ ಯಾಕಂದ್ರೆ ಹೇಳಿ ಸರ್, ಕೆಲವು ಕಮೆಂಟ್ಸ್ ಬರ್ತದೆ ಸರ್. ಖಂಡಿತ. ಇನ್ನೊಂದು ಮಾಹಿತಿ ಅಂದ್ರೆ ಇಲ್ಲಿ ಕೆಲವು ಜನ ಕಮೆಂಟ್ಸ್ ಹಾಕ್ತಾರೆ, ಇಲ್ಲೆಲ್ಲ ಬೂಟಾಟಿಕೆ ನಡೀತಾ ಇದೆ, ಅವ್ರಿಗೆ ಏನ್ ನೀವು ಜವಾಬು ನೀವು ಏನ್ ಕೊಡ್ತೀರಾ ಸರ್? ಅದು ನಾನು ಯಾಕಂದ್ರೆ ಕೆಲವು ಜನ ಇದ್ದಾರೆ ಬೆಳೀತಾ ಇರೋ ಕ್ಷೇತ್ರವನ್ನು ಕೆಡ್ಸಕ್ಕೆ ಬಹಳ ಜನ ನೋಡಿಸ್ತಾರೆ, ಯೋಚನೆ ಮಾಡ್ತಾರೆ. ಅವ್ರಿಗೆಲ್ಲ ಅಂದ್ರೆ ನಮ್ಮ ಭಕ್ತಾದಿಗಳಲ್ಲಿ ಕೂಡ ಸಹ ಕೆಲವು ಜನ ಹೇಳ್ತಾರೆ ಏನು ಇಲ್ಲ ಬಿಡ್ರಿ ಅದು ಇದಂತ. ಆದ್ರೆ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಅದು ನಾನು ಸುಮ್ಮನೆ ಮಾತಾಡಿ ವೇಸ್ಟ್ ಅದು, ಸರಿನಾ? ಅವ್ರಿಗೆ ತಾಕತ್ತಿದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಆಕ್ಚುಲಿ ನೀವು 4-5 ವಿಡಿಯೋಗಳಲ್ಲಿ ಹೇಳಿದ್ದಾರೆ, ಆದ್ರೂ ಜನಗಳೇನಂದ್ರೆ ಕಮೆಂಟ್ ಮಾಡ್ತಾರೆ ಸರ್. ಅದು ನಾನು ಒಂಥರ ಈಗ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಯಾಕಂದ್ರೆ ನೀವು ಅನುಮತಿ ಕೊಟ್ಟರು ನಾವು ಹೇಳೋದಕ್ಕೆ ನಮ್ಗೆ ಬೇಜಾರಾಗುತ್ತೆ, ಅರ್ಥ ಆಯ್ತಲ್ಲ. ಎಲ್ಲೋ ಕೂತ್ಕೊಂಡು ಮಾತಾಡೋದಕ್ಕಿಂತ ಮುಂದೆ ಬಂದು ಮಾತಾಡಿದ್ರೆ, ಈಗ ತಪ್ಪು ಮಾಡಿರೋ ತಪ್ಪಿಸ್ಕೊಂಡು ಹೋಗ್ತಾರೆ, ಕಳ್ಳು ತಪ್ಪಿಸ್ಕೊಂಡು ಹೋಗ್ತಾನೆ, ನಿಯತ್ತಿಗಿರೋರು ಅಲ್ಲೇ ಇರ್ತಾರೆ. ಹಂಗೆ ನೀವು ಕಳ್ಳು ಎಲ್ಲ ಕೂತ್ಕೊಂಡು ಕಾಮೆಂಟ್ ಮಾಡ್ಬೋದು ಅಷ್ಟೇ, ಮುಂದ್ಗಡೆ ಬರೋಕ್ಕಾಗಲ್ಲ. ಮುಂದ್ಗಡೆ ಬಂದು ಮಾತಾಡು. ಈಗ ಹೇಳ್ಬೇಕಂದ್ರೆ ಬೇರೆ ದೇವಸ್ಥಾನದವರೆಲ್ಲ ನಮ್ಮ ದೇವಸ್ಥಾನ ಬಗ್ಗೆ ಅವರು ಅದೇನೋ ಯೂಟ್ಯೂಬ್ಗಳಿಗೆಲ್ಲ ಬೇರೆ ಐಡಿಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಇದು ಸುಳ್ಳು ಮೋಸ ಅಂತ ಹಂಗೆ ಮಾಡ್ತಾವ್ರೆ. ಮಾಡಿ ನನಗೇನು ಭಯ ಇಲ್ಲ. ಹೌದು, ಸರಿನಾ? ಯಾಕಂದ್ರೆ ಸಾವಿರಾರು ಜನ ಇವಾಗ ಅಮ್ಮನ ದರ್ಶನಕ್ಕೆ ಬರ್ತಾರೆ. ಹೌದು ಅಲ್ಲ, ಅದಕ್ಕಾಗಿ ಕಮೆಂಟ್ಸ್ ನೋಡೋ ಜನಗಳು ಕೂಡ ಸ್ವಲ್ಪ ಏನು ಹಿಂಗೆ ಆಗ್ತಾ ಇದ್ದಾರೆ ಅಂದರೆ, ಅದು 1000 ಜನಕ್ಕೆ ಲಾಭ ಆಗಿದೆ, 1 ಜನಕ್ಕೆ ಆಗಿಲ್ಲ ಅಂದರೆ ಅದರ ತಪ್ಪು ಯಾರ ಅಮ್ಮನ ಮೇಲೆ ಅಂತ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಅಮ್ಮನ ನೆಲೆಸಿದಾಳೆ ಇಲ್ಲಿ. ನನ್ನ ವಿಚಾರ ಏನು ನಾನು ಹೇಳ್ತಾ ಇದ್ದೀನಿ, ಅದು ನೀವೇನು ಹೇಳ್ತೀರಾ ಸರ್? ಇಲ್ಲಿ ಅವ್ರಿಗೆ 1% ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ, ಈಗ ಈ ಸ್ವಂತ ಮನೆಗಳಿಗೆ ಪಾಪ ಇಲ್ಲೇ ಒಬ್ಬ ಅಜ್ಜಿ ಇದ್ದಾರೆ, ಈಗ ನೀವು ನೋಡ್ಬೋದು. ಅವ್ರಿಗೆ ಲಾಸ್ಟ್ ಟೈಮು ರೆಡಿ ಮಾಡಿ ಕಳಿಸ್ದೆ. ಇಲ್ಲಿ ಅವ್ರ ಕಣ್ಣು ಮುಂದೆ ಎಲ್ಲ ಮೈಯಾಗಿರೋದೆಲ್ಲ ಸುಟ್ಟಾಯಿತು. ಏನಮ್ಮ ಸುಟ್ಟಾಯ್ತಿಲ್ಲ? ಸುಟ್ಟಾಯ್ತು. ಅವ್ರ ಮೈಯಾಗಿದ್ದೆಲ್ಲ ಸುಟ್ಟಾಯಿತು. ಅವರು ಒಂದು ಮನೆಯಲ್ಲಿ ನರ್ಸ್ ಕೆಲಸ, ಅಂದರೆ ಒಬ್ಬ ಪೇಷಂಟ್ ನೋಡ್ಕೊಳಕ್ಕೆ ಅಜ್ಜಿ ಅಲ್ಲಿ ಮನೇಲಿದ್ದಾರೆ. ಅವ್ರಿಗೆ ಸ್ವಂತ ಅಟೆಂಡರ್ ಕೆಲಸ ಮಾಡ್ತಾರೆ. ಅವ್ರಿಗೆ ಸ್ವಂತ ಮನೆ ಇಲ್ಲ, ಮಗಳ ಮನೆಗೆ. ನಿಮಗೆ ನಮ್ಮ ನಂಬಿಕೆ ಬಂತ ಅವಾಗ ನಂಬಿಕೆ ಬಂತು. ಆಮೇಲೆ ಇನ್ನೊಂದ್ಸಲಿ ಹಂಗೆ ಆಯ್ತು. ಆಗಿದ್ಮೇಲೆ ಹೇಳಿದ್ಕೆ ಇವತ್ತು ಬಾ ಅಂತ ಹೇಳಿದ್ರು, ಬಂದಿದ್ದು. ಅದು ಯಾಕೆ ಗೊತ್ತಾ ಕಾರಣ ಏನಪ್ಪ ಅಂತಂದರೆ, ನಾವು ಇಲ್ಲಿ ಮುಗಿದ ತಕ್ಷಣ ಮನೆಗೆ ದಿಗ್ಬಂಧ ಮಾಡ್ಕೊಡ್ತೀರಿ. ನಾವೇ ಹೋಗಿ ನಾನು ಬೇರೆ ಕಡೆ ದೂರ ಹೋದರೆ ನಮ್ಮ ಹುಡುಗರು ಇರ್ತಾರೆ, ಅವರು ಎಲ್ಲರ ಜೊತೆ ಮಾಡಿ ಅದೇನು ಪೂಜೆ ಸಾಮಾನು ಎಲ್ಲ ಕಟ್ಟು ಕಳಿಸಿ ದಿಗ್ಬಂಧ ಮಾಡ್ತೀರಿ. ಬರೀ 5 ನಿಮಿಷ ಇರುತ್ತೆ ನಮ್ಮ ಕೆಲಸ ಅಷ್ಟೇ, ಬರೀ 5 ನಿಮಿಷ. ಒಂದು ಊದುಬತ್ತಿ ಕೂಡ ನಾವು ಹಚ್ಚಲ್ಲ, ನಮ್ಮ ಬೇರೆ ರೀತಿ ಪೂಜೆಗಳಿರುತ್ತೆ. ಹಂಗಾಗಿ ಅದನ್ನು ನಾವು ನಮ್ಮ ಹುಡುಗರಾದ್ರೂ ಕಳಿಸಿ ನಾವು ಅದನ್ನು ದಿಗ್ಬಂಧ ಮಾಡಿದ್ರೆ ಇಲ್ಲಿ ಇರೋಂಥ ಪ್ರಾಬ್ಲಮ್ ಇಲ್ಲಿ ಕ್ಲಿಯರ್ ಆಗಿರುತ್ತೆ. ಮನೆಗೆ ಇರೋಂಥ ಪ್ರಾಬ್ಲಮ್ ಅಲ್ಲಿ ದಿಗ್ಬಂಧ ಮಾಡಿದ್ರೇ ಕ್ಲಿಯರ್ ಆಗೋದು, ಅರ್ಥ ಆಯ್ತಲ್ಲ. ಕೆಲವು ಜನ ಏನು ಮಾಡ್ತಾರೆ, ಬಾಡಿಗೆ ಮನೆಯಾಗಿದ್ದರು ನಮ್ಮ ಓನರು ಕೇಳಲ್ಲ, ನಮ್ಮ ಓನರ್ಗಳು ಒಪ್ಪಲ್ಲ. ನೀವು ಬಂದರೆ ಅಲ್ಲಿ ಪಕ್ಕದ ಮನೆಯವರು ಏನು ಮಾಡ್ತಾರೆ, ತಪ್ಪು ತಿಳ್ಕೊತಾರೆ, ಹಂಗೆ ಅಂದ್ರೆ ನಾವು ಅದನ್ನೆಲ್ಲ ನಾವು ಮಾಡಲ್ಲ. ಯಾಕಂದರೆ ಕೆಲಸ ಮಾಡಿದ್ಮೇಲೆ ಕರೆಕ್ಟಾಗಿ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ನೀನು ಕೂಡ 3 ಕಾಸು 6 ಕಾಸು ನಾವು ಆಸೆ ಬಿದ್ದು ನಿನ್ನ ಹತ್ರ ತಗೊಂಡು ನಾವು ಆ ಕೆಲಸಗಳನ್ನ ಮಾಡೋರಲ್ಲ. ಅದು ಬೇರೆ ಯಾರು ಇರ್ತಾರೆ, ಅವ್ರ ಬಗ್ಗೆ ನಮಗೆ ಬೇಡ. ನಮ್ಮ ಡೈರೆಕ್ಟಾಗಿ ನಾನು ಹೇಳ್ತೀನಿ, ಅದು ಅವರು ಕೆಲವು ಜನ ಕಾಸು ಕೊಡ್ತೀನಿ ನೀವು ಮಾಡಿಕೊಟ್ಬಿಡಿಲ್ಲ ಅಂತ ನಾವು ಮಾಡಿಕೊಡಲ್ಲ. ಅದು ಆಗಲ್ಲ, ಕ್ಲಿಯರ್ ಆಗಲ್ಲ. ಅದು ಕ್ಲಿಯರ್ ಆಗಿದ್ದಕ್ಕೆ ನಿನ್ನ ಹತ್ರ ಕಾಸು ತಗೊಂಡು ನಾನೇನು ಮಾಡಲಿ, ನಿನ್ನ ಕೈಯಲ್ಲಿ ನಾನು ಬಯಸ್ಕೊಳ್ಳ? ಹಾಂ, ಆ ಥರ ನಾವು ಮಾಡಲ್ಲ ಸರ್. ಹೌದು ಸರ್. ಇವಾಗ ಕಡಖಂಡಿತವಾಗಿ ನಮ್ಮ ಭಕ್ತಾದಿಗಳಿಗೆ ನೀವೇನು ಹೇಳ್ತೀರಾ ಲಾಸ್ಟಲ್ಲಿ ಒಂದು ಕ್ವಶನ್ ಸರ್? ಈಗ ಅಮ್ಮನವರ ಪವಾಡ ಇಲ್ಲಿ ನಡೆಯುತ್ತೆ, ಏನು ಮೆಸೇಜ್ ಕೊಡ್ತೀರಾ ಭಕ್ತಾದಿಗಳಿಗೆ? ಯಾಕೆ ಇಲ್ಲಿಗೆ ಬರಬೇಕು ಅನ್ನೋ ಒಂದು ಕಾರಣ ಸರ್. ಈಗ ಬರಬೇಕು ಅನ್ನೋದಕ್ಕಿಂತ ಅವರು ಕಷ್ಟ ಬಗೆಹರಿಸ್ಕೊಬೇಕಂದ್ರೆ ಅವ್ರು ಬರಲಿ. ಇಲ್ಲ ನಾನು ಈಗ ಇಷ್ಟು ದಿವಸ ಹೇಳ್ತಾ ಇದ್ದೆ, ಅವ್ರ ನಂಬಿಕೆ ಇಟ್ಟು ಬರಲಿ, ನಂಬಿಕೆ ಅವ್ರು ಬರೋದೇ ಬೇಡ, ನನಗೇನು ಅಭ್ಯಂತರ ಇಲ್ಲ ಸರ್. ಯಾರು ಬಂದರೂ ನಾನು ಪೂಜೆ ಇಚ್ಛೆ ಬಿಟ್ಟಿರೋದು. ಅವ್ರಿಗೆ ಇಷ್ಟ ಇದ್ದವ್ರು ಬರ್ಬೋದು, ಕಷ್ಟ ಇದ್ದವ್ರು ಅಲ್ಲೇ ಇರ್ಬೋದು, ಸರಿನಾ? ಅಂದರೆ ನಿಮ್ಮ ಮೇಲೆ ಇಲ್ಲ, ಅಮ್ಮನ ಮೇಲೆ ಇಲ್ಲ, ಅಮ್ಮನ ನಂಬ್ಕೊಂಡು ಬನ್ನಿ, ನಮ್ಮನ್ನು ನಂಬ್ಕೊಂಡು ಬರ್ಬೋದು. ಅಲ್ಲಲ್ಲ, ನಾನು ಬಾಂತ ಇನ್ನು ಮೇಲೆ ಕರೆಯಲ್ಲ ಹಂಗೆ ನಾನು ಕರೆಯೋದೇ ಇಲ್ಲ. ಅದು ಅವ್ರವ್ರ ಇಚ್ಛೆ, ಅದು ಅರ್ಥ ಆಯ್ತಲ್ಲ. ನಿನಗೆ ಕಷ್ಟ ಬಗ್ಗೆ ಇರ್ಬೇಕಂದ್ರೆ ಅಮ್ಮನ ಗಂಟ ನೀನು ಬಾ, ಇಲ್ಲ ನನ್ನ ಇಷ್ಟ ಅಂತ ಕೆಲಸ ಇಲ್ಲ. ಈಗ ನಾವು ಕರೆದ್ರೆ ತಪ್ಪಾಗ್ಬಿಡುತ್ತೆ, ಅರ್ಥ ಆಯ್ತಲ್ಲ. ನಾವು ಪ್ರೀತಿ ವಿಶ್ವಾಸ ಕೊಟ್ಟು ಕರೆದಷ್ಟು ಜನಗಳಿಗೇನಂದರೆ ಒಂಥರ ಬೇಕಾಬಿಟ್ಟಿ ಆಗ್ಬಿಡುತ್ತೆ. ನಾವು ಆ ಬೇಕಾಬಿಟ್ಟಿಗೆಲ್ಲ ನಾವು ಸಿಕ್ಕೋರಲ್ಲ.
ಅರ್ಥಾಯ್ತಲ್ಲ. ಇಲ್ಲಿ ನಡೀತಾರ ಪವಾಡ ಅದೇನೋ ತರ್ಕಕ್ಕೂ ನಿಲ್ಲಕ್ಕದ್ದು ಅಂತಾರಲ್ಲ, ಆ ಥರ ತರ್ಕಕ್ಕೂ ನಿಲ್ಲಕ್ಕಂಥ ಪವಾಡಗಳು ನಡಿಬೇಕಾದ್ರೆ ನಾವು ಜನಗಳಿಗೆ ಹೇಳ್ದಷ್ಟು ಅವ್ರಿಗೂ ನಮ್ಮ ಮೇಲೆ ಒಂಥರ ಜಿಗುಪ್ಸಿ ಬಂದಿದೆ. ಅದಕ್ಕೆ ನಿಮ್ಮ ಇಷ್ಟ ನಿಮ್ಗೆ ಇಷ್ಟ ಇರ್ರಿ, ಅರ್ಥಾಯ್ತಲ್ಲ, ಅಷ್ಟೇ ಸರ್. ಅಂದರೆ ನಿಮ್ಮ ಕಷ್ಟ ಇದ್ರೆ ಬಗೆಹರಿಸ್ಕೊಬೇಕಂದ್ರೆ ಅಮ್ಮನವರ ಬನ್ನಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ ಅಷ್ಟೇ. ಅಷ್ಟೇ. ಆಯಿತು ಸ್ವಾಮಿಗಳೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೀವು, ಭಾಳ ಧನ್ಯವಾದಗಳು. ನಮಸ್ತೆ ಸರ್.